ಈಗ ನಿನ್ನೆ ಆ ಘಟನೆ ಆದ ನಂತರದಲ್ಲಿ ಧರ್ಮ ರಕ್ಷಣಾ ಸಭೆ ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಧಕ್ಕೆ ಆಗ್ತಿದೆ ಧರ್ಮಕ್ಕೆ, ಧರ್ಮ ಕ್ಷೇತ್ರಕ್ಕೆ ಅಂತ ಹೇಳಿ. ಇದಕ್ಕೆ ಏನು ಹೇಳ್ತೀರಿ ನೀವು? ನಾವೇನು ಮೇಡಮ್, ನಾವು ಹಿಂದೂಗಳೇ ತಾನೆ, ನಾವೇ ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ನಾವು ಧರ್ಮದ ಬಗ್ಗೆ ಏನು ಮಾತಾಡಲೇ ಇಲ್ಲ, ದೇವಸ್ಥಾನದ ಬಗ್ಗೆ ಮಾತಾಡೇ ಇಲ್ಲ. ಸೌಜನ್ಯ ಹಿಂದೂ ಹೆಣ್ಮಗಳು, ಹೌದು, ನಾಡ ದೇವತೆ ಭಕ್ತೆ, ಅವಳು ಚೌಡೇಶ್ವರಿ ಭಕ್ತೆ. ಹಂಗಿದ್ದಾಗ ಇವರು ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಸೊ ಇದೇ ಸಂದರ್ಭದಲ್ಲಿ ರಜತ್ ಹೋಗಿದ್ರಿಂದ ನಿಮ್ಮ ವೈಫ್ಗೆ ಒಂದು ಥ್ರೆಟ್ ಬರುತ್ತೆ. ಶಾರದಾ ಭಟ್ಟನವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನೀವು ಪ್ರೀತಿಸಿ ಮದುವೆ ಆಗಿರೋರು, ಇಬ್ರು ಮಕ್ಕಳಿದ್ದಾರೆ, ಗಂಡ ಚೆನ್ನಾಗಿರ್ಬೇಕು ಅಂದ್ರೆ ಕರ್ಸ್ಕೊಂಡ್ಬಿಡಿ ನೀವು ಅಂತ ಹೇಳಿ. ಇಲ್ಲ, ಏನೋ ಮರ್ಡರ್ ಮಾಡ್ತೀನಿ ಅಂತಲೂ ಬಂದಿದೆ. ಅದೇ ಬಂದಿದೆ ಅಂತ ಥ್ರೆಟ್ಸ್ ಬಂದಿದೆ. ಅದೇ ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ಮಾಡಿ ತೋರಿಸ್ಲಿ. ಅವ್ರ ಅಪ್ಪನಿಗೆ ಕರೆಕ್ಟಾಗಿ ಹುಟ್ಟಿದ್ರೆ ಮರ್ಡರ್ ಮಾಡ್ತೀನಿ ಅದಲ್ಲ, ಮಾಡಿ ತೋರಿಸ್ಲಿ. ಮಾಡ್ರಲ್ಲ ಮೇಡಮ್, ಬೆಂಗಳೂರಿಗೆ ಬಂದು ತೋರಿಸ್ಲಿ. ಕುಟುಂಬ ಏನಾದರೂ ಹೆದರಿದೆಯಾ ಇದರಿಂದ? ಯಾಕೆ ಹೋಗಿದ್ದೀರಾ ನೀವು ಅಲ್ಲಿ, ಯಾಕೆ ಹೋಗ್ಬೇಕಾಗಿಲ್ಲ? ಇಲ್ಲ ಮೇಡಮ್, ನನ್ನ ಕುಟುಂಬ ಸ್ಟ್ರಾಂಗ್, ಅದ್ರ ಬಗ್ಗೆ ಅಂತಲೇ ನೋಡಿಲ್ಲ. ಮಂಡ್ಯದ ಹುಡುಗಿ ಮೇಡಮ್, ಅವಳೇ ಭಯ ಬೀಳ್ತಾಳೆ. ಒಟ್ಟಾರೆಯಾಗಿ ಈ ಪ್ರಕರಣದ ಬಗ್ಗೆ, ನಿನ್ನೆ ಆಗಿರೋ ಘಟನೆ ಬಗ್ಗೆ ಮತ್ತು ಇದು ಆಗ್ತಾ ಇರೋ ಮತ್ತೊಂದು ನರೇಟಿವ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಏನಿಲ್ಲ ಮೇಡಮ್, ಸೌಜನ್ಯ ಅನ್ನೋ ಹುಡುಗಿಗೆ ತುಂಬ ಬ್ರೂಟಲಿ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಅವ್ರ ಅಮ್ಮನಿಗೆ ಹೋಗಿ ಮಾತಾಡಿಸಿದಾಗ ನಿನ್ನೆ ಆ ಹುಡುಗಿ ಸತ್ತಿರೋ ಥರ ಇನ್ನೂ ಕಣ್ಣಲ್ಲಿ ಅಷ್ಟು ದುಃಖ ಇದೆ. ಯಾಕಂದರೆ ನಾವು ಮಾತಾಡೋದು ಈಸಿ ಮೇಡಮ್. ಇವಾಗ ಯಾವಳೋ ಹೇಳ್ತಾವಳೆ ಗೊತ್ತಾ, ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಮರ್ಡರ್ ಮಾಡ್ತೀವಿ ಅಂತ. ಅದೇ ಫ್ಯಾಮಿಲಿಯವ್ರ ಅಕ್ಕ ತಂಗಿಗೋ ಬೇರೆಯವ್ರಿಗೂ ಆಗಿದ್ರೆ ಇದೇ ಥರ ಮಾತಾಡ್ತಾ ಇದ್ಲ ಅವಳು? ಮೇಡಮ್, ಒಂದು ಸಾವಾಗೋದು ಇಟ್ಸ್ ನ್ಯಾಚುರಲ್, ಒಂದು ಆಕಸ್ಮಿಕ ಸಾವಾಗೋದು ಓಕೆ. ಬಟ್ ಒಂದು ಹೆಣ್ಮಗುನ ಇಷ್ಟು ಬ್ರೂಟಲಿ ರೇಪ್ ಮಾಡಿ ಮರ್ಡರ್ ಮಾಡಿರೋದು, 6 ಇಂಚ್ ಮಣ್ಣು ತುಂಬಿಸಿರೋದು ಮರ್ಮಾಂಗಕ್ಕೆ, ದೇಹ ಭಾಗಗಳನ್ನ ಕಚ್ಚಿ ಸ್ಕಿನ್ನೆಲ್ಲ ಬ್ರೂಟಲಿ ಅಸೇಕ್ ಮಾಡಿ ಸಾಯಿಸಿದ ಮೇಲೆ ನೀವು ಇದ್ರ ಬಗ್ಗೆ ಮಾತಾಡಿ ಅಂದರೆ ನೀವೆಂಥ ಜನಾಂಗ ಗುರು? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಮಂಡ್ಯದ ಬಗ್ಗೆ ಮಾತಾಡ್ತವ್ರೆ. ಕರಾವಳಿ, ನೀವು ಮಂಡ್ಯದವರು. ನಾನು ಕರಾವಳಿಗೆ ಹೋಗಿದ್ದೀನಿ ಮೇಡಮ್, 4-5 ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ. ಆ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ನನಗೆ ಗೊತ್ತು. ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ಏನಕ್ಕೆ ಇದನ್ನು ಸ್ಟೇಟ್ಸ್ ಇನ್ಕ್ಲೂಡ್ ಮಾಡ್ತಾರೋದು? ಯಾವ ವಿಷಯಕ್ಕೆ, ಯಾವ ಖುಷಿಗೆ? ಯಾಕೆ ಮಂಡ್ಯದವ್ರು ಎದೊಳ್ಬೇಕು ಅಂತನಾ? ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಎಂಥ ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಆಮೇಲೆ ಕರಾವಳಿ ಹೆಸರನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ನಿಮ್ಮ ತೆವಲ್ಗೆ ಮಾಡಬೇಡಿ ಅದನ್ನು. ಸರ್, ಈ ವಿಚಾರವಾದರೆ ಮೇಡಮ್ ಅವ್ರ ಹೆಸರು ಮತ್ತು ಮಕ್ಕಳ ಹೆಸರು ನಿಮಗೆ ಮಹಿಳಾ ಇದು ನಾಗಲಕ್ಷ್ಮಿ ಮೇಡಮ್ ಫೋನ್ಗಿನ್ ಮಾಡಿ ಧೈರ್ಯ ಏನಾದ್ರು ತುಂಬಿದ್ರಾ? ಪರವಾಗಿ ಆ ಥರ ವಿಚಾರ ಇಲ್ಲ ಸರ್, ನಾನು ಅದನ್ನು ನಾಳೆ ಹೋಗಿ ಮೇಡಮ್ ಹತ್ರ ಮಾತಾಡ್ತಾ ಇದ್ದೀನಿ. ಈಗಾಗಲೇ DG ಆಫೀಸ್ಗೆ ಹೋಗಿದ್ವಿ, ನಾನು ಜಗದೀಶ್ ಸರ್. DG ಆಫೀಸ್ಗೆ ಹೋಗಿ ಆ ಮಹಿಳೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಅದೇನು ಹಲ್ಲೆ ಮಾಡಿದ್ರು ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಅದು ಕೆಟ್ಟ ಕೊಳ್ಕ ಮೆಸೇಜ್ ಮಾಡಿರೋ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಈಗ FIR ಆಗಿದೆ. ಕರ್ಕೊಂಬಂದು ಅವ್ರನ್ನ ಏನು ತನಿಖೆ ಮಾಡಿ ಅವ್ರಿಗೆ ಏನು ಮಾಡಬೇಕು ಅನ್ನೋ ಎಲ್ಲ ಕೆಲಸಗಳು ನಡೀತಾ ಇದೆ ಸರ್. ಯಾಕಂದರೆ ಇಡೀ ಸಿನಿಮಾ ಇಂಡಸ್ಟ್ರಿ ಅದೊಂದು 80% ಶಿವನ್ ಭಕ್ತ ಎಲ್ರಿಗೂ ಗೊತ್ತಿದೆ. ಹೌದು. ಬಟ್ ಮಕ್ಕಳು ವಿಚಾರ, ನಿಮ್ಮ ಮೇಡಮ್ ವಿಚಾರ ಅದೆಲ್ಲ ತರೋದು ಮೊದಲು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಸರ್ ಇದು? ಸರ್, ಅದು ನನ್ನ ಕೇಳಿದ್ರೆ ನಾನೇನು ಸರ್ ಹೇಳಿ? ಅವ್ರವ್ರ ಮೆಂಟ್ಯಾಲಿಟಿ ಅವ್ರವ್ರ ಸ್ಟ್ಯಾಂಡರ್ಡ್ನ ತೋರಿಸೋದು ಸರ್. ತರೋದಲ್ಲದೆ ನಾವು ಕರಾವಳಿದವರು, ನೀವು ಮಂಡ್ಯದವರು ಅಂದಾಗ ಇಲ್ಲಿ ಕರಾವಳಿಯಲ್ಲಿ ಬರ್ತಿದೆ, ಮಂಡ್ಯಲ್ಲಿ ಬರ್ತಾ ಇದೆ. ಆಗಿರೋದು ಒಂದು ಹುಡುಗಿಗೆ ಅನ್ಯಾಯ ಆಗಿದೆ. ತಾಕತ್ತಿದ್ರೆ ಅದ್ರ ಬಗ್ಗೆ ಮಾತಾಡು, ಇಲ್ಲ ಮುಚ್ಕೊಂಡು ಬಾಯಿನ ಮನೇಲಿ ಕೂತ್ಕೋ. ಯಾಕೆಂದರೆ ಏನಾಗುತ್ತೆ ಗೊತ್ತಾ ಸರ್, ಅದು ಸರ್ ನಾವು ಮಾತಾಡ್ತಾ ಇರೋದು ಒಂದು ಒಳ್ಳೆ ವಿಷಯಕ್ಕೆ, ಆಯಿತಾ? ಕೊಲೆ ಮಾಡಿದವ್ರನ್ನ ಹೋಗಿ ಹಿಡೀರಪ್ಪ ಅಂದರೆ ನ್ಯಾಯ ಕೇಳೋನ್ನ ಹೋಗ್ಬಿಟ್ಟು ಮರ್ಡರ್ ಮಾಡ್ತೀನಿ ಅಂದರೆ ಇದು ಯಾವ ನ್ಯಾಯ ಸರ್? ಈಗ ಪೊಲೀಸರ ದೂರು ಕೊಟ್ಟಿದ್ದಾರೆ, ಏನಂದ್ರೆ ಅವ್ರು ಏನು ಭರವಸೆ ಕೊಟ್ಟರೆ ಏನು ಕೊಟ್ಟರು? ಇಲ್ಲ ಸರ್, ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಂಡು FIR ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಕರ್ಕೊಂಬಂದು ಅದೇನು ವಿಚಾರಣೆ ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಈಗ ನಿನ್ನೆಯ ಘಟನೆಯ ಭಾಗವಾಗಿ ಬೆಂಗಳೂರಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಒಂದು ಖಂಡನಾ ಸಭೆ ನಡೆದಿದೆ. ಈ ಸಭೆಗೂ ಕೂಡ ತಾವು ಬರೋರಿದ್ರೆ ಅಷ್ಟೊಂದು ಸಭೆ ಮುಕ್ತಾಯ ಆಗಿದೆ. ಸೊ ಈ ಸಭೆಯಲ್ಲಿ ಒಂದು ತೀರ್ಮಾನ ಆಗಿದೆ, ಒಂದು ಸ್ಪಷ್ಟ ಸಂದೇಶವನ್ನು ನಿನ್ನೆ ದಾಳಿ ಮಾಡಿದಂಥವ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿಂದ ದೊಡ್ಡ ಮಟ್ಟದಲ್ಲಿ ಹೋಗ್ತಾರೆ, ಧರ್ಮಸ್ಥಳಕ್ಕೆ ಬರ್ತೀವಿ, ಬನ್ನಿ ನೀವು ಅಂತ ಹೇಳಿ 100% ಬರ್ತೀವಿ. ಸೊ ನೀವು ದಾಳಿ ಮಾಡಿದ್ದೀರಿ, ನಾವು ಬರಿಗೈಯಲ್ಲಿ ಬರ್ತೀವಿ, ಹೌದು, ಬನ್ನಿ ನೀವು ಮುಟ್ಟಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ತಾವು ಭಾಗವಹಿಸ್ತೀರಾ? 101% ಮೇಡಮ್. ಇದು ನಮ್ಮ ಜಗಳ ಮೇಡಮ್, ಇದು ಅಲ್ಲ ಮೇಡಮ್. ಪಾಪ ಹಿಂಗೆ ಮಾಡ್ಕೊಂಡು ಹೋಗಿದ್ರೆ ಇವಾಗ ನಾವು ಒಗ್ಗಟ್ಟಾಗಿ ನಿಂತಿಲ್ಲ ಅಂದರೆ ಸಾಯಿಸ್ಬಿಡ್ತಾರೆ ನಮ್ಮ ಒಂದು ದಿವಸ ಅವರು. ಬರೋದೆಂತಕ್ಕೆ ಆ ಥರ ದಾಳಿ ಮಾಡೋ ಅವಶ್ಯಕತೆ ಏನಿದೆ ಮೇಡಮ್? ಏನು ಮಾಡಿಬಿಟ್ರು, ಮಾಡಬಾರ್ದವ್ರು ಏನು ಮಾತಾಡ್ಬಿಟ್ರು ಅಷ್ಟಿದೆಯಾ? ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ಯಾರು ಬೇಡ ಅಂದರು ಮೇಡಮ್. ನಮಗೆ ಆ ಥರ ಎಷ್ಟು ಹೆಲ್ಪ್ಲೆಸ್ ಸಿಚುವೇಶನ್ ನಿಂತ್ಕೊಂಡೆ ನಾನು ಅಂದರೆ ಏನೂ ಮಾಡೋಕ್ಕಾಗಲಿಲ್ಲ ಮೇಡಮ್ ನಮ್ಮ ಕೈಯಲ್ಲಿ. ಈಗ ನಿನ್ನೆ ಹೋದ ನಿಮಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಸಂದರ್ಭಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ, ನಾನು ಹೆಲ್ಪ್ಲೆಸ್ ಆಗಿಬಿಟ್ಟೆ ಅಂತ ತಾವು ಹೇಳ್ತೀರಿ. ಸೇಮ್ ಟೈಮ್ ಇಷ್ಟು ವರ್ಷ ಇದನ್ನು ನಡ್ಕೊಂಡು ಬಂದಿದೆಯಲ್ಲ, ಏನಾಗಿರ್ಬೋದು ಅಂತ ನಿಮ್ಗೆ ಏನು ಇಮ್ಯಾಜಿನ್? ಇದೇ ಆಗ್ತಾ ಇರೋದು ಮೇಡಮ್. 4 ಗಂಟೆ 4:15 ಬೆಳಕಿದೆ, ನಾವು 30 ಜನ ಇದ್ದೀವಿ, ನಾನಿದ್ದೀನಿ, ಮೀಡಿಯಾದವ್ರವರೇ, ಜನ ಓಡಾಡ್ತವ್ರೆ,
ಪಬ್ಲಿಕ್ ಪ್ಲೇಸು, ಆವಾಗಲೇ ತಲೆ ಕೆಡ್ಸ್ಕೊಂಡು ಪೊಲೀಸ್ 500 ಮೀಟರ್ದಲ್ಲಿದೆ, ಆವಾಗಲೇ ದಾಳಿ ಮಾಡಿದವ್ರು. ಇನ್ನು ಕತ್ಲೆ ಟೈಮಲ್ಲಿ ಇನ್ನೇನು ಮಾಡ್ಬೋದು? ಹಾಂ, ನಮಗೆ ಈ ಥರ ಮಾಡ್ತವ್ರೆ ಅಂದರೆ ಸೌಜನ್ಯ ಅವ್ರ ತಾಯಿ ಕತೆ, ಅವ್ರಿಗೆಷ್ಟು ಥ್ರೆಟ್ ಇರ್ಬೋದು. ಐ ಫೀಲ್ ಸೋ ಸ್ಯಾಡ್ ಫಾರ್ ಹರ್. ಬಟ್ ಅವ್ರು ಎಷ್ಟು ಸ್ಟ್ರಾಂಗ್ ನೋಡಿ, ಒಂಟಿ ಹೆಂಗಸು ನಿಂತ್ಕೊಂಡು ಹೆಂಗೆ ಹೊಡೆದಾಡ್ತಾ ಇದ್ದಾರೆ. ತುಂಬಾ ಜನ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಸೌಜನ್ಯ ತಾಯಿ ಇರ್ಬೋದು ಅಥವಾ ಆಕೆ ನ್ಯಾಯ ಕೇಳ್ತಾ ಇರೋ ಯಾರೇ ಇರ್ಬೋದು, ಇಷ್ಟು ವರ್ಷ ಏನ್ ಮಾಡ್ತಿದ್ದೀರಿ, ಸಾಕ್ಷಿ ಕೊಡಿ, ಕೋರ್ಟಿಗೆ ಸಾಕ್ಷಿ ಬೇಕಾದ್ರೆ ಸಾಕ್ಷಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ಸಾಕ್ಷಿ ತೆಗಿತಾ ಇದ್ದಾರಲ್ಲ ಈಗ? ಘಟನೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ರೀತಿ ಕೇಳ್ತಾ ಇರೋರಿಗೆ ಏನ್ ಹೇಳ್ತೀವಿ? ಏನಿಲ್ಲ ಮೇಡಮ್, ಅದೇ ಇವಾಗ ಅವ್ರವ್ರ ಫ್ಯಾಮಿಲಿ ಥರ ಆದರೆ ಈಗ ಸ್ಟ್ರೈಕ್ ಮಾಡ್ತಿರೋರೆಲ್ಲ ಓಡೋಗ್ಬಿಡ್ತಾರೆ ಮೇಡಮ್. ಆಗಬೇಕು, ಆಗಲಿ ಇವ್ರ ಕಡೆಯಿಂದ ಗೊತ್ತಾಗುತ್ತೆ ಅವ್ರಿಗೆ. ಯಾಕಂದರೆ ಒಂದು ಹೆಣ್ಣುಮಗು ಅಷ್ಟು ಬ್ರೂಟಲಿ ಸಾಯಿಸಿದ್ದಾರೆ. ಒಂದು ಅಟ್ಲೀಸ್ಟ್ ರೀ, ನೀವು ಮಾತಾಡೋದು ಬೇಡ ರೀ, ನೀವು ಸಪೋರ್ಟ್ ಮಾಡೋದು ಬೇಡ, ಬೇಜಾರು ಪಡ್ರಿ. ಅಟ್ಲೀಸ್ಟು ಆ ಹುಡುಗಿ ಸಾಯೋಗಿ ಎಷ್ಟು ನೋವು ತಿಂದಿರ್ತಾಳೆ, ಎಷ್ಟು ಅನುಭವಿಸಿರ್ತಾಳೆ. ಇವ್ರಿಗೆ ಅದನ್ನು ತಡ್ಕೊಳಕ್ಕೆ ತಾಕತ್ತಿರುತ್ತಾ? ಇದೆಲ್ಲ ಮಾತಾಡೋದು, ದೇ ಆರ್ ನಾಟ್ ಮೆಚೂರ್ಡ್ ಅನ್ ಆಫ್ ಮೇಡಮ್, ದೇ ಆರ್ ನಾಟ್ ಸ್ಟ್ಯಾಂಡರ್ಡ್ ಇಲ್ಲ ಅವ್ರಿಗೆಲ್ಲ, 3rd ಕ್ಲಾಸ್ ಮೆಂಟಾಲಿಟಿ. ಸೊ ಕಾಂಟ್ ಹೆಲ್ಪ್. ಕಾನೂನು ಏನು ಸೂಚಿಸಿದೆ ಸರ್? ಕಡೆದಾಗಿ ಕಾನೂನು ಏನು ಸೂಚಿಸಿದೆ? ಈಗ ನನ್ನ ಕಡೆ ನನ್ನ ಪರ ನಿಂತ್ಕೊತೀನಿ, ಅದೇನು ನ್ಯಾಯ ದೊರಕಿಸ್ಕೊಡ್ಬೇಕೋ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಡಿ ಜಿ ಸಾಹೇಬರು. ಇವಾಗ FIR ಆಗ್ತಾಯಿದೆ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಹೋಗಿ FIR ಮಾಡಿಸ್ಬಿಟ್ಟು ಆ ಮಹಿಳೆ ಮೇಲೆ, ಆಮೇಲೆ ಹಾಗೆ ಬ್ಯಾಡ್ ಕಮೆಂಟ್ಸ್ ಹಾಕಿರೋರ ಮೇಲೆ, ಆಮೇಲೆ ಅದು ಯಾರು ದಾಳಿ ಮಾಡಿದ್ರು ಅವ್ರ ಮೇಲೆ ನಾವು ಒಂದು FIR ಹಾಕಿದ್ದೀವಿ. ಸೊ ಇದಕ್ಕೆ ಜಗದೀಶ್ ಸರ್ ಬಂದು ಸಪೋರ್ಟ್ ಮಾಡಿ ಮಾತಾಡಿದ್ರು. ಜಗದೀಶ್ ಸರೇ ಡಿ ಜಿ ಸಾಹೇಬ್ರ ಹತ್ರ ಪರ್ಮಿಷನ್ ತೊಗೊಂಡು, ಲಾಯರ್ ಜಗದೀಶ್ ಅವರೇ ಡಿ ಜಿ ಸಾಹೇಬ್ರ ಹತ್ರ ಪರ್ಮಿಷನ್ ತೊಗೊಂಡು ನಾವು ಹೋಗಿ ಡಿ ಜಿ ಸಾಹೇಬ್ನ ಮೀಟ್ ಮಾಡಿ ಕೊಟ್ಟು ಕಂಪ್ಲೇಂಟ್ನ ಬಂದಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಜಗದೀಶ್ ಸರ್ ಫೋನ್ ಮಾಡಿ ಎಲ್ಲ ಕೇಳ್ಕೊಂಡ್ರು ಏನೇನು ವಿಷಯ ಆಗಿದೆ ಅಂತ. ಆಮೇಲೆ ಹಲವಾರು ಸೆಲೆಬ್ರಿಟಿಗಳು ನನಗೆ ಫೋನ್ ಮಾಡಿ ಈ ವಿಷಯದ ಬಗ್ಗೆ ಕೇಳಿದ್ದಕ್ಕೆ ಐ ಆಮ್ ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಟು ದೆಮ್. ಆ್ಯಂಡ್ ಎಲ್ಲರೂ ಈ ವಿಷಯಕ್ಕೆ ಧ್ವನಿ ಎತ್ತಲೇಬೇಕು. ಈ ಸತಿ ನಾವು ಒಗ್ಗಟ್ಟಾಗಿ ನಿಂತ್ಕೊಳ್ಳೇಬೇಕು. ಯಾಕಂದರೆ ಇದು ಹೆಂಗಾಗ್ಬಿಡುತ್ತೆ ಅಂದರೆ ಎಲ್ಲ ನಮ್ಮ ಜೀವನನ ಇವ್ರ ಕೈಲಿ ಕೊಟ್ಬಿಟ್ಟು ಇವಾಗ ಸುಮ್ಮನೆ ಒದೇ ತಿನ್ಬೇಕಷ್ಟೇ ನೆಕ್ಸ್ಟ್ ಟೈಮು. ಸೊ ಎಲ್ಲರೂ ಜೊತೆಗೆ ನಿಂತ್ಕೊಳ್ಳೋಣ. ಆ ಹೋರಾಟ ಏನು ಹೇಳಿದ್ರು ಮೇಡಮು, ಅದಕ್ಕೆ 100% ನಾನು ಬರ್ತೀನಿ. ನನ್ನ ಸಾಥ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಸಿಂಗಲ್ ತಿರ್ಗಾನ ಇಷ್ಟೊತ್ತು ಹೇಳಿದ್ ನಾವು ಅದನ್ನೇ ಕಟ್ ಮಾಡಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.